ನಮಸ್ಕಾರ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಡಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ್ ಸೇನೆ ಸೇರಿದಂತೆ ನಾವೆಲ್ಲ ಹಿಂದೂ ಸಂಘಟನೆಗಳು ನಿನ್ನೆ ಕೃಪಾನಿಧಿ ಕಾಲೇಜು ಮಡಿವಾಳದಲ್ಲಿ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಹಿಂದೂ ವಿದ್ಯಾರ್ಥಿಗಳ ಧಾರ್ಮಿಕ ಆಚರಣೆಗಳನ್ನ, ಧಾರ್ಮಿಕ ಚಿಹ್ನೆಗಳನ್ನ, ಅವರ ಧರ್ಮದ ಆಚರಣೆಗೆ ಭಂಗವಾಗುವಂತಹ ರೀತಿಯಲ್ಲಿ ಅಲ್ಲಿನ ಆಡಳಿತ ಮಂಡಳಿ, ಶಿಕ್ಷಣ ಸಂಸ್ಥೆಗಳು ನಡ್ಕೊಂಡಿರೋದನ್ನ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿರುವಂತದ್ದು, ಮಂಗಳಸೂತ್ರವನ್ನು ತೆಗೆಸಿರುವಂತದ್ದು, ಮೂಗುತಿಯನ್ನು ತೆಗೆಸಿರುವಂತದ್ದು, ಕಾಲುಂಗರವನ್ನು ತೆಗೆಸಿರುವಂತದ್ದು, ಹೀಗೆ ಹಿಂದೂ ಧರ್ಮದ ಅವರ ಸಾಂಸ್ಕೃತಿಕ ಆಚರಣೆಯ ಭಾಗವಾಗಿರತಕ್ಕಂಥ ಧರ್ಮಾಚರಣೆಯನ್ನ ಅಡ್ಡಿ ಮಾಡಿರುವಂತದ್ದು ನಾವು ಇದನ್ನ ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಭಾರತದ ಸಂವಿಧಾನದ ಆರ್ಟಿಕಲ್ 25ರ ಪ್ರಕಾರ ಪ್ರತಿಯೊಬ್ಬರಿಗೂ ಧರ್ಮಾಚರಣೆ ಮಾಡುವ ಅಧಿಕಾರ ಇದೆ. ಕಳೆದ ವರ್ಷ ಈ ಪ್ರಕರಣ ನಡೆದಾಗ ಕರ್ನಾಟಕ ಉಚ್ಚ ನ್ಯಾಯಾಲಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟು ಜನಿವಾರ ತೆಗೆಸಿದ್ದು ತಪ್ಪು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಪುನಃ ಈ ವರ್ಷ ಈ ಸಿಇಟಿ ಎಕ್ಸಾಮ್ ಸಂದರ್ಭದಲ್ಲಿ ಮರುಕಳಿಸಿದೆ. ಹಾಗಾಗಿ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಹಿಂದೂಗಳ ಧರ್ಮದ ಆಚರಣೆಯನ್ನ ತಡಿಬೇಕು, ಈ ತರ ಒಂದು ವ್ಯವಸ್ಥಿತ ಪಿತೂರಿ ಇದ್ರ ಹಿಂದೆ ಕಾಣ್ತಾ ಇದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಶಿಕ್ಷಣ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಈ ಕೃಪಾನಿಧಿ ಕಾಲೇಜಿನ ಸಿಬ್ಬಂದಿಗಳ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು. ಅವರ ಆ ವಿದ್ಯಾರ್ಥಿಗಳ ಧರ್ಮಾಚರಣೆಗೆ ಏನು ಅಡೆತಡೆ ಮಾಡಿದರೆ ಅವರ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಬೇಕು. ಅಷ್ಟೇ ಅಲ್ಲ, ಯಾರು ಅಧಿಕಾರಿಗಳು ಬಲವಂತವಾಗಿ ಅವರ ಜನಿವಾರವನ್ನು ತೆಗೆದು ಅವರ ಕಸದಬ್ಬಿಗೆ ಹಾಕಿ ಅವರ ಧರ್ಮದ ಆಚರಣೆಗೆ ಅಪಮಾನ ಮಾಡಿದರೆ ಆ ಸಿಬ್ಬಂದಿಯನ್ನು ಅಮಾನತು ಮಾಡಬೇಕು. ಅಷ್ಟೇ ಅಲ್ಲ, ಪರೀಕ್ಷೆ ಈ ರೀತಿ ನೀವು ಪದೇ ಪದೇ ಶಾಲೆ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗಿಬೇಕು, ಮೂಗುತಿ ತೆಗಿಬೇಕು, ಮಂಗಳಸೂತ್ರ ತೆಗಿಬೇಕು ಅಂತ ಹೇಳಿದ್ರೆ ಪರೀಕ್ಷೆನೇ ಬರೆಯುವುದಿಲ್ಲ. ಹಾಗಾಗಿ ಅಂತ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿರುತ್ತೆ. ಅಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ರಕ್ಷಣೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಒಂದು ಮಾರ್ಗಸೂಚಿಯನ್ನು ರೂಪನೆ ಸರಿಯಾಗಿ ಮಾಡಬೇಕು. ಯಾವುದೇ ಧರ್ಮದ ಆಚರಣೆಗೆ ಅಡ್ಡಿ ಮಾಡುವಂತ ಯಾವುದೇ ಇದನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಬಾರದು, ಅದನ್ನ ತೆಗಿಬೇಕು ಹೇಳುವ ಆಗ್ರಹವನ್ನ ಮಾಡ್ತೇವೆ. ಈ ಮಾರ್ಗಸೂಚಿಯಲ್ಲಿ ಅನೇಕ ಗೊಂದಲಗಳು ಇರುವ ಕಾರಣದಿಂದಾಗಿ ಪದೇ ಪದೇ ಈ ರೀತಿಯಾಗಿ ಇವತ್ತು ಪರೀಕ್ಷಾ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ವಿಶೇಷ ಮೇಲ್ವಿಚಾರಣಾ ಸಮಿತಿಯನ್ನು ನೀಡಬೇಕು. ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಣ ಇಲಾಖೆಯವರು ಹೋಗಿ ವಿದ್ಯಾರ್ಥಿಗಳಿಗೆ ನೀವು ದೂರು ಕೊಡಬೇಡಿ, ನಿಮ್ಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಎಕ್ಸಾಮ್ ಆದ್ಮೇಲೆ ಹೇಳಿದರೆ ಇದು ಸಹ ತನಿಖೆ ಆಗ್ಬೇಕು. ಒಟ್ಟಾರೆ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಧಾರ್ಮಿಕ ಹಕ್ಕುಗಳ ಗೌರವ ಕಾಪಾಡಲಿಕ್ಕಾಗಿ ಸರ್ಕಾರ ಒಂದು ತಕ್ಕವಾದಂತಹ ಒಂದು ಕ್ರಮ ತೆಗೆದುಕೊಳ್ಬೇಕು ಆಗ್ರಹವನ್ನ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಮೂಲಕ ಹಿಂದೂ ಜನಜಾಗೃತಿ ಸಮಿತಿ ಸೇರಿ ಎಲ್ಲ ಸಂಘಟನೆಗಳು ಸೇರಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಶಿಕ್ಷಣ ಇಲಾಖೆಗೆ ಇದರ ಕಡೆಗೆ ಗಮನ ಕೊಡುವಂತೆ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ.